ತುಮಕೂರಿನಲ್ಲಿ ಅಗ್ನಿ ಅವಘಡಕ್ಕೆ ಗುಡಿಸಲುಗಳು ಭಸ್ಮವಾಗಿರುವಂತಹ ಪ್ರಕರಣ ಸಂಭವಿಸಿದೆ. ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅನೇಕ ಗುಡಿಸಲುಗಳು ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗಿದ್ವು. ಇದರಿಂದ ಅನೇಕ ಕುಟುಂಬಗಳು ಬೀದಿಗೆ ಬಿದ್ದಿದ್ವು. ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಟ್ಟಿದ್ದಾರೆ. ಸಂತ್ರಸ್ತರ ಹೆಸರನ್ನ ಪಟ್ಟಿ ಮಾಡಿಕೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಯಾರ್ಯಾರು ಗುಡಿಸಲನ್ನ ಕಳೆದುಕೊಂಡಿದ್ದಾರೆ, ಯಾರ್ಯಾರು ಸಂತ್ರಸ್ತರಿದ್ದಾರೆ, ಅವರ ಹೆಸರುಗಳನ್ನ ಪಟ್ಟಿ ಮಾಡಿಕೊಳ್ಳುವಂತಹ ಕೆಲಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿದ್ದಾರೆ. ಇನ್ನು ನೊಂದಿರುವಂತಹ ಕುಟುಂಬಗಳಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ ಗೃಹ ಸಚಿವರು. ಚಿಂಪುಗನಹಳ್ಳಿಯಲ್ಲಿ ಅಗ್ನಿ ಅವಘಡಕ್ಕೆ ಸುಮಾರು 10 ಗುಡಿಸಲುಗಳು ಸುಟ್ಟು ಭಸ್ಮ ಆಗಿದ್ವು. ಇನ್ನು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಕೂಡ, ಗುಡಿಸಲಿನಲ್ಲಿ ಇರುವಂತಹ ವಸ್ತುಗಳು ಕೂಡ ಸುಟ್ಟು ಭಸ್ಮವಾಗಿದ್ವು, ಕರಕಲಾಗಿದ್ವು. ಹೀಗಾಗಿ ಸರ್ಕಾರ ಪರಿಹಾರ ನೀಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಕೂಡ ಜನ ಮಾಡ್ತಾ ಇದ್ರು. ಈ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಸ್ಥಳಕ್ಕೆ ಭೇಟಿ ನೀಡಿ ಏನೆಲ್ಲ ನಷ್ಟ ಆಗಿದೆ ಇದೆಲ್ಲವನ್ನ ವೀಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರದಿಂದ ಏನೆಲ್ಲ ಪರಿಹಾರ ಸಿಗುತ್ತೆ ಆ ಪರಿಹಾರವನ್ನ ಕೊಡಿಸುವಂತಹ ಭರವಸೆ ಕೂಡ ಕೊಟ್ಟಿದ್ದಾರೆ. ಪರಿಹಾರ ಮಾಡದೇ ಇದ್ರೆ ಬೆಂಕಿ ಬೀಳ್ತಾನೆ ಇರುತ್ತೆ. ಏನನ್ನ ಇಲ್ಲ ಮೋಟ್ರ್ ಬೇಕು रघुवीर ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಕುಮಾರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಕುಮಾರ್, ಒಟ್ಟು 10 ಗುಡಿಸಲುಗಳು ಸುಟ್ಟು ಭಸ್ಮ ಆಗಿದ್ವು. ಇದರಿಂದ ಅನೇಕ ಕುಟುಂಬಗಳು ಬೀದಿಗೆ ಬಿದ್ದಿದ್ವು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಟ್ಟಿದ್ದಾರೆ, ಸ್ಥಳಕ್ಕೆ ಅವಲೋಕನ ಮಾಡಿದ್ದಾರೆ. ಯಾವ ರೀತಿಯಾಗಿ ವೀಕ್ಷಣೆ ಮಾಡಿದ್ದಾರೆ, ಅದೇ ರೀತಿಯಾಗಿ ಸಂತ್ರಸ್ತರಿಗೆ ಏನೆಲ್ಲ ಭರವಸೆ ಕೊಟ್ಟಿದ್ದಾರೆ ಅಂತ. ಎಸ್ ಸಂತೋಷ್, ಕಳೆದ 3 ದಿನಗಳ ಹಿಂದೆ ಅಷ್ಟೇ ಕೂಡ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ತುಮಕೂರು ಜಿಲ್ಲೆಯ ಪರಮೇಶ್ವರ ಅವರ ಸ್ವಕ್ಷೇತ್ರವಾಗಿರ್ತಕ್ಕಂಥ ಚಿಂಕನಹಳ್ಳಿಯಲ್ಲಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿತ್ತು. ಏನು ಗುಡಿಸಲುಗಳನ್ನ ಹಾಕೊಂಡು ವಾಸ ಮಾಡ್ತಾ ಇರ್ತಕ್ಕಂತ ಆ ಒಂದು ಕುಟುಂಬಗಳಲ್ಲಿ ಏನು ಗ್ಯಾಸ್ ಅನ್ನ ಸೋರಿಕೆಯಾಗಿ ಆಕಸ್ಮಿಕವಾಗಿ ಕೂಡ ಈ ಒಂದು ಬೆಂಕಿ ಹತ್ಕೊಂಡಿತ್ತು. ಆ ಒಂದು ಬೆಂಕಿ ಹತ್ಕೊಂಡಂತ ಒಂದು ಪರಿಣಾಮವಾಗಿ ಒಂದು ಗುಡಿಸಲಿಂದ ಮತ್ತೊಂದು ಗುಡಿಸಲಿಗೆ ಏನೋ ಒಂದು ಬೆಂಕಿಯ ಒಂದು ರಭಸ ಹರಡುವುದ ಮುಖಾಂತರ ಗಾಳಿಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಗುಡಿಸಲುಗಳು ಸುಟ್ಟಿ ಕರಕಲಾಗಿದ್ದು, ಸಾಕಷ್ಟು ರೀತಿಯ ಒಂದು ಅಪಾರ ಪ್ರಮಾಣದಲ್ಲೂ ಕೂಡ ಆ ಒಂದು ಕುಟುಂಬಸ್ಥರಿಗೆ ನಷ್ಟವನ್ನು ಕೂಡ ಆಯಿತು. ಅದರಲ್ಲೂ ಕೂಡ ಬಹುತೇಕವಾಗಿ ಆ ಒಂದು ಕುಟುಂಬಗಳೆಲ್ಲರೂ ಕೂಡ ಏನು ರೈತಾಪಿ ಕುಟುಂಬದವರು, ಜೊತೆಗೆ ಬಡ ಕುಟುಂಬಗಳು ಅಂತಾನೆ ಕೂಡ ಹೇಳಲಾಗ್ತಾ ಇತ್ತು. ಅವರು ಏನು ಬೆಳೆದಿದ್ದಂತ ದವಸ ಧಾನ್ಯಗಳಾಗ್ಬೋದು, ಮತ್ತೆ ಅಕ್ಕಿ ವಸ್ತ್ರಗಳು ಸೇರಿದಂತೆ ಸಾಕಷ್ಟು ಬಟ್ಟೆ ಬರೆಗಳು ಮತ್ತೆ ಪರಿಕರಗಳು ಕೂಡ ಸುಟ್ಟು ಕರಕಲಾಗಿತ್ತು. ಅವತ್ತು ಅಗ್ನಿಶಾಮಕ ದಳದಿಂದ ಸಹಾಯದಿಂದ ಬೆಂಕಿ ನಿಲ್ಲಿಸುವ ಒಂದು ಕಾರ್ಯವನ್ನು ಕೂಡ ಗ್ರಾಮಸ್ಥರು ಜೊತೆಗೆ ಅಗ್ನಿಶಾಮಕ ದಳದವರು ಮಾಡಿದ್ರು. ಚುನಾವಣಾ ಇದ್ದಿದ್ರಿಂದ ಪರಮೇಶ್ವರ್ ಅವರು ಭೇಟಿಯನ್ನು ಕೂಡ ಕೊಡ್ಲಿಕ್ಕಾಗಿರ್ಲಿಲ್ಲ. ತದನಂತರ ನಿನ್ನೆ ಅಷ್ಟೇ ಕೂಡ ಏನು ನಿರ್ಮಲಾನಂದ ಶ್ರೀಗಳು ಒಂದು ಏನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಇರ್ತಕ್ಕಂತ ಹನುಮಂತನಾಥ ಸ್ವಾಮೀಜಿ ಅವರು ಆ ಒಂದು ಕುಂಚಿಟಿಗ ಮಹಾಸಂಸ್ಥಾನ ಸ್ವಾಮೀಜಿ ಅವರಲ್ಲಿ ಭೇಟಿಯನ್ನ ನೀಡಿ ಆ ಪರಿಶೀಲನೆ ನಡೆಸಿ ಜೊತೆಗೆ ಆ ಒಂದು ಕುಟುಂಬಗಳಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಸಹಾಯವನ್ನ ಮಾಡಿದ್ರು. ಆದ್ರೆ ಇವತ್ತು ಏನು ತುಮಕೂರು ಪ್ರವಾಸದಲ್ಲಿದ್ದಂತ ಪರಮೇಶ್ವರ್ ಅವರು ತಮ್ಮ ಸ್ವಕ್ಷೇತ್ರದಕ್ಕೆ ಭೇಟಿಯನ್ನ ನೀಡಿ ಆ ಒಂದು ಕುಟುಂಬಸ್ಥರಿಗೆ ಖುದ್ದು ಅವರೇ ಕೂಡ 10 ಕುಟುಂಬದವರ ಮುಖ್ಯಸ್ಥರುಗಳು ಅಂದ್ರೆ ಯಜಮಾನಗಳು ಮತ್ತೆ ಯಜಮಾನಿಯರ ಒಂದು ಹೆಸರುಗಳನ್ನ ಬರ್ಕೊಂಡಿರ್ತಕ್ಕಂಥದ್ದು. ಸರ್ಕಾರದಿಂದ ಮತ್ತೆ ಜಿಲ್ಲಾಡಳಿತದಿಂದ ಏನು ಪರಿಹಾರವನ್ನ ಕೊಡಿಸ್ಲಿಕ್ಕೆ ಆಗುತ್ತೋ ಅವ್ರಿಗೆ ಪರಿಹಾರ ಕೊಡಿಸುವ ಒಂದು ಕೆಲಸವನ್ನು ಕೂಡ ಮಾಡುವ ಒಂದು ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಅವ್ರು ಏನು ವಸತಿ ನಿರಾಶ್ರಿತರು ಏನಿದ್ದಾರೆ ಅವ್ರಿಗೆಲ್ಲವೂ ಕೂಡ ವಸತಿಯನ್ನ ಒದಗಿಸಿಕೊಡುವ ಒಂದು ಕೆಲಸ, ಅಂದ್ರೆ ಈ ಬರುವಂತ ದಿನಗಳಲ್ಲಿ ಅವ್ರಿಗೆ ವಸತಿಯನ್ನ ಗ್ರಾಂಟ್ ಮಾಡೋದ್ರ ಮುಖಾಂತರ ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶವನ್ನ ಕೂಡ ಮಾಡಿಸ್ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಪರಮೇಶ್ವರ್ ತಿಳಿಸಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.